ಓಕೆ, ಆನೆ ಬಗ್ಗೆ ಆಯ್ತು, ಕಾಡಿನ ಬಗ್ಗೆ ಆಯ್ತು. ಈಗ ಫಾರ್ ಎಕ್ಸಾಂಪಲ್ ಈಗಷ್ಟೇ ಹೇಳ್ತಾ ಇದ್ದೆ, ಹಿಂದಿನ ಸಿನಿಮಾ ನಿಮ್ದು ಈಗ ಗಣೇಶ್ ಸರ್ದು ಸಿನಿಮಾದು ರಿಲೀಸ್ ಟೈಮ್ ಅಲ್ಲಿ ರಗಣ ರಘು ಸರ್ ಎಲ್ಲಾ ಸ್ಟೇಜ್ ಅಲ್ಲೂ ಡಾನ್ಸ್ ಮಾಡಿದ್ದಾಗಿರ್ಬೋದು, ಅಥವಾ ಅದರ ಹಿಂದೆ ನಿಮ್ ಸಿನಿಮಾದಲ್ಲೇ ನೀವು ಕೊಟ್ಟಂತ ಇಂಟರ್ವ್ಯೂಸ್ ಹಿಲೇರಿಯಸ್ ಆಗಿತ್ತು. ಈ ಸಿನಿಮಾದಲ್ಲಿ ಆಲ್ರೆಡಿ ಟ್ರೇಲರ್ ಅಲ್ಲಿ ನಿಮ್ಮ ಡೈಲಾಗ್ಗಳು ತುಂಬಾ ವೈರಲ್ ಆಗ್ತಾ ಇದೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಚೆನ್ನಾಗಿ ಬರ್ದಿದ್ದಾರೆ ಅವರು, ನಮ್ಮ ಸತ್ಯ ಅವರು. ಆಮೇಲೆ ಡೈರೆಕ್ಟ್ರು ಆ ಥರದ್ದು ಏನೋ ಒಂದು ಈ ಥರದ್ದು, ಯಾಕಂದ್ರೆ ಒಂದು ಅದು ಮಜಾ ಅಲ್ವಾ, ಒಂದು ಕಿವಿ ಕೆಲಸಲ್ಲ ಅಂದ್ಮೇಲೆ. ಬಟ್ ಎಲ್ಲ ಸಿಚುವೇಶನಲ್ ಅನ್ಸುತ್ತೆ, ಅಂದ್ರೆ ಎಲ್ಲೂ ಹೌದೌದು ಟ್ರ್ಯಾಕ್ ಸಂಬಂಧಪಟ್ಟಿದ್ದಲ್ಲ. ಹೌದಾ, ಆದ್ರೆ ಅದೇ ಥರದ್ದು ಆಗುತ್ತೆ ಅಲ್ಲ. ಸೀರಿಯಸ್ ಪಾತ್ರ ಸೀರಿಯಸ್ ಆಗುತ್ತೆ, ಮತ್ತೆ ನಗಿಸುತ್ತೆ, ಮತ್ತೇನೋ ಊಟಾಕುತ್ತೆ, ಮತ್ತೆ ಏನೇನೋ ಮಾಡ್ತಾ ಇರ್ತದೆ ಅದು. ಅದ್ರ ಜೊತೆ ಆಗೋಂಥ ಆಭಾಸಗಳಾಗ್ಬೋದು. ಅದು ತುಂಬ ಗಂಭೀರವಾಗಿ ಚಿಕ್ಕಣ ತುಂಬ ಗಂಭೀರವಾಗಿ ಮಾಡಿರ್ತಾರೆ. ಅದು ನಮಗೂ ಮಿಕ್ಕಿದವ್ರಿಗೆ ನೋಡಿದವ್ರಿಗೆ ಅದು ಅಷ್ಟೊಂದೆಲ್ಲ. ಅದರಲ್ಲಿ ಕೆಲವೊಂದು ಡೈಲಾಗ್ಸ್ ನೋಡಿದಾಗ ನಿಮ್ಗೆ ಬೇಕು ಅಂತ ಮಾಡ್ತಿದ್ರೆ ಅಥವಾ ನಿಮ್ಗೆ ಇರೋದೇ ಹಂಗ ಪಾತ್ರ? ಹಿಂಗೆ ಅಂದ್ರೆ ಅರ್ಥ ಆಗ್ಲಿಲ್ಲ. ಅಂದ್ರೆ ನಮ್ಗೆ ಚಿಕ್ಕಣ್ಣ ಇವ್ರೇನೋ ಹೇಳಿದ್ರು, ಬಟ್ ಚಿಕ್ಕಣ್ಣ ಏನೋ ಬೇರೆ ಮಾಡ್ತಾರಲ್ವಾ? ಏನ್ ಹೇಳಿದ್ರು? ಟ್ರೈಲರ್ ರೆಫರೆನ್ಸ್ ತಗೊಂಡ್ರೆ ನನಗೆ ಡೈಲಾಗು ಹೇಳ್ಬೇಕಲ್ಲ. ನೀವು ನನ್ ಸುಮಾರು ಡೈಲಾಗ್ ಇದೆಯಲ್ಲ, ಹಂಗಾಗಿ ಯಾವ ಡೈಲಾಗ್ ಆಲ್ಮೋಸ್ಟ್ ಎಲ್ಲದಕ್ಕೂ ನಿಮ್ದೊಂದು ರೆಸ್ಪಾನ್ಸ್ ಅದೇ ತರ ಇರುತ್ತೆ. ಅವ್ರೇನೋ ಹೇಳ್ತಾರೆ, ನೀವೇನೋ ಪಟಾಕಿ ಹಚ್ತೀರಾ, ಸೌಂಡ್ ಬರುತ್ತೆ ಅಲ್ವಾ ನೋಡಿ, ಈ ತರದ್ದು. ಈಗ ಚೆಕ್ ಮಾಡಿ ತಾನೆ ಟ್ರೈಲರ್ ನೋಡಿ. ಡೈಲಾಗ್ ಏನೋ ಮೊಬೈಲ್ ಕೇಳೋಣ, ರಘು ಸರ್ ಡೈಲಾಗ್. ಅದಕ್ಕೆ ನಾನು ತುಂಬಾ ವೈದಾಗಿ ಚೂಸ್ ಮಾಡಿದ್ದೆ. ನೀನ್ ಮುಂದಕ್ಕೆ ಬಂದು ಹಿಂದಕ್ಕೆ ಹೋಗಿ ಮುಂದ್ಲ ಬಾಗಿಲು ಬಂದ್ಬಿಟ್ಟು ಹಿಂದ್ಲ ಬಾಗಿಲು ಹೋಗ್ಲಿಲ್ಲ. ಸೊ ಬಹಳ ಬುದ್ಧಿವಂತ ಪಾತ್ರನ ಅಥವಾ ಆ ಕ್ಯಾರೆಕ್ಟರ್ ಇರೋದೇ ಹಂಗ ಅದ್ರಿಗೆ? ಇಲ್ಲ, ಒಂದು ಕಿವಿ ಕೇಳಲ್ಲ ಆ ತರ. ಓಕೆ, ಜಾಣ ಕಿವಿಡು ಅಂತಾರಲ್ಲ ಆ ತರನ? ಒಂದು ಕಿವಿ ಕೇಳ, ಈ ಕಡೆ ಬಲಗಡೆ ಹಿಂಗ್ ಮಾತ್ರ ಕೇಳ್ಸಲ್ಲ, ಪ್ರದಕ್ಷಿಣೆ ಆಗ್ಬೇಕು. ಅದನ್ನೆಲ್ಲ ನೋಡಿದ್ರೆ ಎಲ್ಲಾ ಪಾತ್ರಗಳಿಗೂ ಒಂದೇನೋ ಯೂನಿಕ್ ಕ್ಯಾರೆಕ್ಟರ್ಸ್ ಇರೋ ತರ ಇದೆ. ಅಂದ್ರೆ ರೈಟಿಂಗ್ ವೈಸ್ ನಾವು ನೋಡೋದು. ಹೌದು, ಅನೀಶ್ ಅವರು ಫುಲ್ ತೆಲುಗು ಡೈಲಾಗ್ ಎಲ್ಲ ಫುಲ್ ಇಂಟೆನ್ಸಿಟಿ ಕೊಡ್ತಿದೆ. ಸೊ ಇದು ಎಷ್ಟು ವರ್ಷದ ಡ್ರೀಮ್ ಇದು? ಕ್ಲೈಮ್ಯಾಕ್ಸ್ ಅಲ್ಲಿ ಬರುವಂತ ಒಂದು ಎಪಿಸೋಡ್ ಈ ಸಿನಿಮಾ ಸಿನಿಮಾ ಕನ್ನಡನೇ ಮಾತ್ರ. ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಟ್ವಿಸ್ಟ್ ಅಂಡ್ ಟರ್ನ್ಸ್ ಅಲ್ಲಿ ಎಲ್ಲಾ ಪಾತ್ರಗಳು ಒಂದು ಚೇಂಜ್ ಹೋಗುತ್ತೆ. ಅದೇನಂತ ರಿವೀಲ್ ಮಾಡಿ ಆ ಚಿಕ್ಕಣ್ಣವ್ರಿಗೆ ಕೊಡ್ಬೋದಿತ್ತಲ್ಲ? ಅದು ಡೈರೆಕ್ಟ್ ಚೂಸ್ ಮಾಡಿ. ಅವ್ರು ತೆಲುಗು ಅವರು, ಹಂಗಾಗಿ ತೆಲುಗು ಅವ್ರಿಗೆ ಕೊಟ್ಟಿದ್ದಾರೆ. ಫಸ್ಟ್ ರ್ಯಾಂಕ್ ರಾಜ್ ಅವರು ಇಷ್ಟ ದಿನ ನಾವು ಎಲ್ಲೋದ್ರು ಫಸ್ಟ್ ರ್ಯಾಂಕ್ ಬರ್ತಿದ್ರು ಎಲ್ಲಾದ್ರು. ಈಗ ಸಿನಿಮಾ ಆಗ್ಲಿ ಅಥವಾ ಟೈಟಲ್ ಗಳಾಗ್ಲಿ ಆ ತರ ಇದ್ದಿತ್ತು. ಕಾಡಲ್ಲಿ ನಿಮ್ಗೆ ಏನ್ ಕೆಲಸ? ಕಾಡಲ್ಲಿ ಇವ್ರು ಕರ್ಕೊಂಡು ಹೋದ್ರು ಜೊತೆಗೆ, ಅವ್ರು ಕರ್ಬಿಟ್ರು ಅಂತ ಹೋಗ್ಬಿಡ್ತಾರೆ. ಅವ್ರ ಜೊತೆ ಅವರು ಹೊರಟ್ರು, ಎಲ್ಲ ಬ್ಯಾಗ್ ಇಟ್ಕೊಂಡು ನಾನು ಅವ್ರ ಹಿಂದೆ ಹೋದೆ ಅಷ್ಟೇ. ಏನ್ ಕೊಡ್ತಾರಂತ ಗೊತ್ತಿಲ್ಲ. ಪಾಪ ಕೊನೆಯವ್ರಿಗೂ ಸಿನಿಮಾ ಮುಗಿದ್ರು ಗೋಣಿ ಚೀಲ ಇಟ್ಕೊಂಡು ಕೊಡಿಸಿಲ್ಲ, ಕೊಟ್ರು. ಗೋಣಿ ಚೀಲ ಕೊಟ್ಬಿಟ್ಟು ಬೇಡ ಇದು ನನ್ ಕೈಗೆ ಯಾಕೆ ಬಂತು, ಕೊನೆ ಫ್ರಮ್ ದ ಡೇ ಒನ್ ಇಂದ ಕೊನೆ ಮುಗಿಯೋರ್ಗು ಕೇಳ್ತಿದ್ರು, ನನ್ ಕೈಲಿ ಯಾಕೆ ಬಂದ್ಬಿಟ್ಟು. ಇಲ್ಲ 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 ಇಲ್ಲ, ಅದು ಕೊಟ್ಬಿಟ್ರು ಗೋಣಿ ಚೀಲ, ಇಡೀ ಸಿನಿಮಾ ಇಡೀ ಸಿನಿಮಾ ಚೀಲ. ಸಿಗ್ಬೋದೇನೋ ಜಾಸ್ತಿ ಇರುತ್ತಲ್ಲ ಏನಿಲ್ಲ, ಅಲ್ಲ ಒಬ್ಬೊಬ್ರಿಗೆ ಒಂದ್ ಕೊಟ್ರು, ಒಬ್ರಿಗೆ ಗನ್ ಏನೋ ಕೊಟ್ಟಲ್ಲ, ಅಲ್ಪುಡಿ, ಪಟಾಕಿ ಏನು ಉಜ್ಕೊಳಕ್ಕೆ. ಕಾಡ್ಗೆ ಹೋಗ್ತಿರೋದು ನಾವು, ಗೋಣಿಚೀಲ ನಾನ್ ತಗಂತೀನಿ ಅಂತ. ಆ ಗೋಣಿ ಚೀಲ ಇಟ್ಕೊಂಡು ನೋಡಿ ಫುಲ್ ಕಣ್ಣೆಲ್ಲ ಅಲರ್ಜಿ ಆಯ್ತು, ಹಂಗಾಗಿ ಶೇಡ್ಸ್ ಹಾಕೊಂಡ್ ಕೂತೀನಿ. ಶೇಡ್ಸ್ ಹಾಕೊಂಡ್ ಕೂತಿದ್ದೆ, ಕೇಳೋಣ ಅಂತ ಇದ್ದೆ. ಎಲ್ಲರೂ ಆರಾಮಾಗಿ ಕೂತಿದ್ದಾರೆ, ನೀವೇನು ಶೇಡ್ಸ್ ಹಾಕೊಂಡು? ಅದಕ್ಕೆ ಶೇಡ್ಸ್ ಸುಮ್ನೆ ಹಾಕಿಲ್ಲ ನೋಡಿ, ಕಣ್ಣೆಲ್ಲ ಅಲರ್ಜಿ ಆಗಿದೆ. ಅದಕ್ಕೆ ಅದೊಂದು ಹೇಳ್ಬೇಕಲ್ಲಪ್ಪ, ಇಲ್ಲ ಇನ್ನೊಬ್ನೇ ಶರ್ಟ್ಸ್ ಹಾಕೋಣ ನಿಮ್ ಕೂತಿಯನ್ನೇ ಅಂತ ಆಟಿಟ್ಯೂಡ್ ಅನ್ಕೊಬಿಟ್ರೆ ಬಿಟ್ಬಿಡ್ತೀನಿ. ಅದಕ್ಕೆ ಹಾಕೊಂಬಿಡ್ಲ, ಹಾಕೋಣಲ್ಲ ಅಣ್ಣ, ಹಾಕಪ್ಪ ನಮ್ಗೆ ಅನ್ಸ್ಬಿಟ್ಟಿಯಾ. ಓಕೆ, ಈಗ ಸಿನಿಮಾ ಬಗ್ಗೆ ಒಂದಷ್ಟು ಪ್ರಶ್ನೆಗಳಿದೆ. ಅದಕ್ಕೂ ಮುಂಚೆ ನೀವು ಇಡೀ ಸಿನಿಮಾ ಕಾಡಲ್ಲಿ ಎಷ್ಟು ಕೆಡಿಲ್ ಆಯ್ತಿದೆ? ಗೊತ್ತಿಲ್ಲ, ನಿಜ ಗೊತ್ತಿಲ್ಲ. ಅಂದ್ರೆ ಒಂದಷ್ಟು ಟೈಮ್ ಅಂತೂ ಜೊತೆ ಸ್ಪೆಂಡ್ ಮಾಡಿರ್ತೀರ. ಬೇರೆ ಬೇರೆ ಒಂದು 20% ಮಾತ್ರ ಕಡೆ ಇಲ್ಲ, ಇಡೀ ತಂಡ ಕಾಡಲ್ಲಿ. ನಾಲ್ಕು ಜನ ಒಂದೇ ಫ್ರೇಮ್ ಅಲ್ಲಿ ಇಡೀ ಸಿನಿಮಾ ಇದೆ. 5 ಜನ. ಅವ ಪಾಪ ಹೆಣ್ಮಗ ಬಿಟ್ವಿ, ಅದು ಗಂಡು ಅನ್ಕೊಂಡ್ಬಿಟ್ಟಿದ್ವಿ, ಅವ್ ಗಂಡು ಅನ್ಕೊಂಡ್ಬಿಟ್ಟಿದೀವಿ ನಾವು ಅದನ್ನ. ಅವ್ರು ತಮಿಳೆಲ್ಲ ಡೈಲಾಗ್ ಹೇಳ್ತಾರೆ, ಏನೇನೋ ಹೊಡೆದ ಏಮ್ರಾ ಏನಂತ ಏನಣ್ಣ. ಹೌದಾ, ನಾನು ನೋಡಿಲ್ಲ ಅಣ್ಣ, ತಮಿಳಲ್ಲಿ ನೋಡಿದ್ದ. ನಮ್ಗೊಂದು ಗ್ಲಿಮ್ಸ್ ಅದೇ ಟ್ರೇಲರ್ ಅಲ್ಲಿ ನೋಡಿರೋದು ಅಷ್ಟೇ ನಾವು. ನಂಗೆ ಯಾಕೋ ಅವಾಗಿಂದ ಚಿಕ್ಕಣ್ಣ ಭಯ ಪಡಿಸ್ತಿದ್ದಾರಪ್ಪ. ನೋಡ್ಬಿಡಕಣ್ಣ. ಈಗ ನೀವು ಅಷ್ಟು ಟೈಮ್ ಸ್ಪೆಂಡ್ ಮಾಡಿರ್ತೀರ ಒಂದ್ ಸಿನಿಮಾ ಒಟ್ಟಿಗೆ ಮಾಡಿದಾಗ. ನಾನು ಒಬ್ಬೊಬ್ರಿಗೆ ಕೇಳ್ತಾ ಹೋಗ್ತೀನಿ. ಫಸ್ಟ್ ಈಗ ರಂಗನಾಥ
ಸರಿನಾ ಶುರು ಮಾಡೋಣ. ಯಾವ್ದಾದ್ರು ಇಂಟರ್ವ್ಯೂಸ್ ಅಲ್ಲಿ ಸರ್ ಆನ್ಸರ್ ಮಾಡೋದು ಒಂದ್ ಫನ್ ಇರುತ್ತೆ, ಒಂದೇನೋ ಒಂಥರ ಆನ್ಸರ್ಸ್ ಚೆನ್ನಾಗಿ ಇಟ್ಟಿರುತ್ತೆ, ಹಂಗ ಕೇಳ್ತಾ ಇದೀನಿ. ಈಗ ಇವ್ 3 ಜನನು ನೀವು ಅವ್ರ ಕ್ಯಾರೆಕ್ಟರ್, ರಿಯಲ್ ಲೈಫ್ ಕ್ಯಾರೆಕ್ಟರ್ನ ಒಂದು ಸಿನಿಮಾ ಟೈಟಲ್ ಕಂಪೇರ್ ಮಾಡಿದ್ರೆ ಏನ್ ಹೇಳ್ತೀರಾ? ಅನೀಶ್ ಅವ್ರನ್ನ ನೋಡಿದ್ರೆ ಯಾವ್ದಾದ್ರು ಕನ್ನಡ ಸಿನಿಮಾ ಟೈಟಲ್ ರೆಫರೆನ್ಸ್ ತಗೋಬಹುದು, ಯಾವ್ದು ಸೂಟ್ ಆಗುತ್ತೆ ಅವ್ರಿಗೆ? ಅವ್ರ ಸಿನಿಮಾ ಮಾಡಿದ್ರೆ ಯಾವ್ದು ಸೂಟ್ ಆಗುತ್ತೆ ಅಲ್ಲ, ಆ ಮನುಷ್ಯ ಇರೋ ರೀತಿಗೆ ಯಾವ ಟೈಟಲ್ ಸೂಟ್ ಆಗುತ್ತೆ? ಅನೀಶ್ ಯಾವ ಸೂಟ್ ಆಗುತ್ತೆ? ಆಲ್ರೆಡಿ ಬಂದಿರೋದು ಅವ್ರ ಸಿನಿಮಾ ಬಿಟ್ಟು ಬೇರೆ. ಆನಂದ್ ಆನಂದ್ ಅಂತ ಅನ್ಸುತ್ತೆ. ಆನಂದ್ ಡಬಲ್ ಆನಂದ್. ಯಾಕೆ ಖುಷಿ ಅಲ್ವಾ ನೋಡ್ರಿ ಒಂಥರ? ಅವ್ರು ನೋಡಿದ್ರೆ ಖುಷಿ ಆಗುತ್ತೆ, ಅವ್ರು ಖುಷಿಯಾಗಿರ್ತಾರೆ. ಇಲ್ಲ, ಎನರ್ಜೆಟಿಕ್, ವೆರಿ ಗುಡ್ ಡ್ಯಾನ್ಸರ್, ವೆರಿ ಗುಡ್ ಫೈಟರ್, ಹ್ಯಾಂಡ್ಸಮ್, ಗುಡ್ ಲುಕಿಂಗ್. ಅದಕ್ಕೋಸ್ಕರ ಶಿವಣ್ಣಂದು ಒಂದು ಆನಂದ್, ನಾನು 2 ಮಾಡಿದೆ ಆನಂದ್ ಆನಂದ್ ಅಂತ. ಡಬಲ್. ಚಿಕ್ಕನವ್ರಿಗೆ ಏನ್ ಕೊಡ್ತೀವಿ? ಚಿಕ್ಕಣ್ಣ ಒಂದ ದಿಗ್ಗಜರದು ಕುಚುಕು 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 ಅಂತ. ಮೈಸೂರು ಅಲ್ವಾ, ಅದಕ್ಕೋಸ್ಕರ ಆತರ. ಗುರುವರಿಗೆ ಇದು ಎಂತದ ಮಿಸ್ಸಿಂಗ್ ಬಾಯ್ ಅಲ್ಲ, ಮಿಸ್ಸಿಂಗ್ ಬಾಯ್ ಅಂತ ಒಂದು ಪಿಕ್ಚರ್ ಮಾಡಿದ್ವಿ, ಮಿಸ್ಸಿಂಗ್ ಬಾಯ್ ಅಂತ ಹೇಳಿ ಅಣ್ಣ ಅಂದೆ. ಇಲ್ಲ, ನೀವು ಮಾಡಿದ್ದು ಹೇಳಂಗಿಲ್ಲ. ಇಲ್ಲಪ್ಪ, ಮಿಸ್ಸಿಂಗ್ ಬಾಯ್ ನಾವು ಒಟ್ಟಿಗೆ ಮಾಡಿದ್ವಿ, ಮಿಸ್ಸಿಂಗ್ ಬಾಯ್ ಅಣ್ಣ ಅಂದೆ. ನೀವು ಮಾಡಿರೋ ಸಿನಿಮಾ ಹೇಳಂಗಿಲ್ವಾ? ಓಕೆ, ಅದರ ನೀವು ಹೇಳ್ಕೊಡಂಗಿಲ್ಲ, ಅವ್ರು ಹೇಳ್ತಾರೆ. ಹೌದಾ? ಯಾವ್ದು ಹೇಳ್ಬೇಕು ಇವಾಗ? ಗುರು ನಿನ್ಗೆ ಯಾವ್ದಪ್ಪ? ಅವ್ರು ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಆ ತರ. ಬೆಳ್ಳಿ ಕಾಲುಂಗ್ರ ಅಂತ ಅನ್ಸುತ್ತೆ. ಕಾಲು ಮಾನಸಿ ಅವ್ರದಲ್ವಾ, ಅದಕ್ಕೋಸ್ಕರ ಬೆಳ್ಳಿ ಕಾಲುಂಗ್ರ ಅಂತ ಅನ್ಸುತ್ತೆ. ನಂಗೊಂದು ಗೊತ್ತಾಗಿಲ್ಲ, ನಿಮ್ಗೆ ಕರೆಕ್ಟ್ ನೋಡಿ, ಅರ್ಥ ಆಯ್ತು ಅಂದ್ರೆ ಅರ್ಥ ಆಯ್ತು. ಆಕ್ಚುಲಿ ಐ ಮಿಸ್ಸಿಂಗ್ ಅಕ್ಷರ, ನಾನು ಒಬ್ನೇ ಆಗ್ಬಿಟ್ಟಿದ್ದೀನಿ. ಬರ್ತಾರೆ ಈಗ ಗಂಡು ಸಮೇತ ಬರ್ತಿದಾರೆ ಅವರು. ಈಗ ನೀವು 3 ಜನ ಸೇರಿ ರಘು ಸರ್ ಒಂದ್ ಟೈಟಲ್ ಹೇಳಿ. ಸರಿಯಾಗಿ ಬಂದ ನೋಡಪ್ಪ ಈಗ ದಾರಿಗೆ. ಫಾರೆಸ್ಟ್ ಅಂತ. ಯಾಕೆ ಅವ್ರು ಕಾಡು ಅಂತಿದ್ದೀರಾ? ಕಾಡಲ್ಲ, ಫಾರೆಸ್ಟ್ ಅಲ್ಲಿ Leader. ಸಿಂಹ, ಜಿಂಕೆ, ಲೀಡರ್, ಎಲ್ಲಾ ಗುಣಗಳು ಇರೋಂತ ಯಜಮಾನ ಜಾಗ. ಯಜಮಾನ ಅಂತ ಹೇಳಿ. ಯಜಮಾನ ಕೊಡ್ಬೋದು ಅಣ್ಣಗೆ. ಬಂಗಾರದ ಮನುಷ್ಯ ಅಲ್ವಾ? ಈ ವಾಸ್ ಅ ಲೀಡರ್ ನಮ್ ಗ್ಯಾಂಗ್. ಒಳ್ಳೆ ಮಜಾ ಕೊಡ್ತಾರೆ. ಮಜಾ ನಾ ಬರೋರ್ಗು ಫೋನ್, ಎಲ್ಲಾರು ಫೋನ್ ಮಾಡ್ಬಿಡೋದು, ನಾ ಬರ್ತಾ ಇದ್ರು ಅವ್ರು ಬಂದ್ರೆ ನಾವು ನೋಡಿ 3 ಆಗಿದೆ ಗೊತ್ತಾಗಿಲ್ಲ. ಈ serial ಅವ್ರಿಗೆ ಗ್ಯಾಂಗ್. ಅರ್ಥ. Okay. ಗುರುವ್ರು ಏನ್ ಕೊಡ್ತೀರಾ ಸರ್? ಏನ್ ಕೊಡ್ಲಿಲ್ಲ. ನೀನು ಏ, ಮಿಷನ್ ಐದು ಬಾಯ್ ಒಳ್ಳೆ ಹೇಳಲ್ವಾ? ನೀವಿಬ್ರು ಏನ್ ಮಾತಾಡ್ಕೊಂಡು ಹೇಳ್ತೀರಾ? ಬಂಗಾರದ ಮನುಷ್ಯ, ಆಗ ಇನ್ನೊಂದ್ಸಲ ಹೇಳಿ. ಬಂಗಾರದ ಮನುಷ್ಯ. ಯೂನಿವರ್ಸರಿ ಓಕೆ, ಓಕೆ. ಇನ್ನು ಈ ಸಿನಿಮಾ ನೋಡಿದಾಗ ಇದ್ರದ್ದು ಜಾನರ್ ಹುಡ್ಕಕ್ ಹೋದಾಗ ಒಂದು ಸಸ್ಪೆನ್ಸ್ ಥ್ರಿಲ್ಲರ್, ಒಂದೇನೋ ಟ್ರೆಜರ್ ಹಂಟ್, ಅಥವಾ ಹೀಸ್ ಸಿನಿಮಾಗಳು ಅಂದಾಗ ಹೈಟ್ ಸಿನಿಮಾಗಳು ನಮ್ಗೆ ಒಂದು ವೆರಿ ಮಿನಿಮಮ್ ಸಿಗುತ್ತೆ. ಎಕ್ಸಾಂಪಲ್ಸ್ ಕನ್ನಡದಲ್ಲಿ ಬಂದಿರೋದು ತುಂಬಾ ಜಾಸ್ತಿ ಆ ಜಾನರ್ ಯಾರು ಟಚ್ ಮಾಡಿಲ್ಲ. ಸೊ ಆ ತರ ಇದೆ. ಅದ್ರ ಜೊತೆಗೆ ಒಂದು ಕಾಮಿಡಿ ಆಂಗಲ್ ಕೊಟ್ಟಿದ್ದಾರೆ, ಅಂದ್ರೆ ಒಂದು ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಇದೆ. ಬಟ್ ಲಾಸ್ಟ್ ಆ ಫೈಟ್ಸ್ ಎಲ್ಲ ನೋಡಿದಾಗ ಈ ತರದೊಂದು ಜಾನರ್ಗೂ ತುಂಬಾ ಇಂಟೆನ್ಸ್ ಆಗಿ ತುಂಬಾ ಇನ್ವೆಸ್ಟ್ ಮಾಡಿ ತುಂಬಾ ಒಂದು ಆಕ್ಷನ್ ಸೀಕ್ವೆನ್ಸ್ ಅದೇ ಪವರ್ಫುಲ್ ಆಗಿ ಇಟ್ಟಿದ್ದಾರೆ. ಅದ್ರ ಬಗ್ಗೆ ಇದೆ. ಹೈಟ್ಸ್ ಈಗ ಫಾರ್ ಎಕ್ಸಾಂಪಲ್ ಈಗ ನವಗ್ರಹ ಬಂತು, ಆ ತರದ್ ಒಂದು ಏನೋ ಟ್ರೆಜರ್ ಹಂಟು, ಹೈಟ್ಸ್ ಸಿನಿಮಾಗಳು ಇದು ಆ ತರದ್ ಒಂದು ಜಾನರ್. ನಿಮ್ಗೆ ಒಂದು ಇವಾಗ ಮನುಷ್ಯ ಬರೀ ನಾಡಲ್ಲೇ ಅದನ್ನೆಲ್ಲ ಬಚ್ಚಿಕ್ಕೋದು ಮಾಡೋದು, ಕಳ್ತನ ಕದಿಯೋದು ಅದೆಲ್ಲ ಅಲ್ಲ. ಕಾಡು ತುಂಬಾ ಸಂಪತ್ಭರಿತವಾದ್ದು. ಅದರಲ್ಲಿ ನಾವು ಅಷ್ಟೇ ಕಾಡಿನ ಮರಗಳಷ್ಟೇ ಕಳ್ತನಗಳು, ಕಾಡಿನ ಮರಗಳಷ್ಟೇ ಕಾಡೊಳಗಿರೋ ಇದಷ್ಟೇ ಅದಲ್ಲ, ಅದ್ರೊಳಗೊಂದು ಶೇಖರಣೆ ಆಗುತ್ತೆ ಸಂಪತ್ತು. ಇವೆಲ್ಲ ಒಂದು ಘಟನೆ ಎಲ್ಲರೂ ನಾನು ಅವರಿಗೆ ಹೇಳಿ ಎಲ್ಲರಿಗೂ ನೆನಪಿದೆ. ನಿಮಗೆ ಅದು ಶೇಖರಣೆ ಆಗುತ್ತೆ ಅದರಲ್ಲಿ ಕಾಡೊಳಗೆ. ಅದು ಆ ಜಾಗ ಅಂತಂದ್ರೆ ಇದು ತುಂಬಾ ಸೇಫ್ಟಿ. ಪ್ರಾಣಿಗಳಿಗೆ ಏನ್ ಬೇಕು? ಅವಕ್ಕೇನು ದುಡ್ಡು ಬೇಕಾ, ಇದೇನ್ ಬೇಕಾ, ಕರೆನ್ಸಿ ಬೇಕಾ, ಯಾವ್ದು ಬೇಕು, ಯಾವ್ದು ಚಿನ್ನ ಬೆಳ್ಳಿ ಬಂಗಾರ ಏನ್ ಹಾಕೊಂಡು ಓಡಾಡ್ತಾವ ಅಯ್ಯೋ ಅನ್ಕೊಂಡು ಇಲ್ವಲ್ಲ. ಊಟ ಬೇಕು, ಊಟ ಬೇಕು, ನೀರು ಬೇಕು, ಅದನ್ನ ಯಾರು ಇಲ್ಲ. ಸೇಫೆಸ್ಟ್ ಜಾಗ ಅದು ಈಗ ಬಚ್ಚಿಡೋದಕ್ಕೆ. ಒಂದ್ ಕಾಲಕ್ಕೆ ಇವಾಗ ಈ ದೇವಸ್ಥಾನಗಳದ್ದು ಇದಕ್ಕೆ ಮುಚ್ಚಿಟ್ಬಿಡ್ತಿದ್ರಲ್ಲ, ಯಾರ ದಂಗೆ ಬರ್ತಾರೆ ಮಾಡ್ತಾರೆ ಅಂತಂದ್ರೆ ನಿಧಿನ ತಗೊಂಡೋಗಿ ಬಚ್ಚಿಟ್ಬಿಡ್ತಿದ್ರಂತಲ್ಲ. ಹಂಗೆ ಈಗಿನ ನವನಾಗರಿಕರಿಗೆ ಈ ನವ್ಯ ಕಾಲಕ್ಕೆ ನಿಜವಾಗ್ಲೂ ಅಲ್ಲಿ ಹೋಗಿ ಬಚಿಟ್ ಬಂದ್ಬಿಟ್ರೆ ಯಾರು ಮುಟ್ಟಕ್ಕಾಗಲ್ಲ.
ಆ ಥರದೊಂದು ಕುತೂಹಲ ಘಟನೆ ಆಗುತ್ತೆ. ಹಂಗಾಗಿ ಆನೆ ಬರ್ತದೆ, ಮತ್ತೇನೋ ಬರುತ್ತೆ, ಮತ್ತಿನ್ನೊಂದಿನ ಬರುತ್ತೆ, ಇವರೆಲ್ಲ ಅದು ಈ ಒಂದು 20 ದಿನ ಹೊಡೆದಾಡಿದಾರೆ. ಅದ್ರ ಜೊತೆಗೆಲ್ಲ ಆನೆ, ಒಂಟೆ, ಕುದುರೆ ಜೊತೆಗೆಲ್ಲ ಹೊಡೆದಾಡಿ ಏನೋ ಮಾಡಿ 8 ಅಡಿ ಮನುಷ್ಯ 6 ಅಡಿ ಮನುಷ್ಯನ ಜೊತೆಗೆಲ್ಲ ಏನೋ ಮಾಡಿದ್ದಾರೆ. ಅದನ್ನು ಅದಕ್ಕೆ ಹೆಂಗೆ ಅದು ಬರುತ್ತೆ? ಆ ಒಂದು ಅಂಶಗಳನ್ನೆಲ್ಲ ತುಂಬಾ ಕಮರ್ಷಿಯಲ್ ಹೇಳ್ಕೊಂಡು ಹೋಗಿದೆ. ನಾನ್ ಮಂತ್ರ ಹಾಕೊಂಡು ಯಾರು ಕಾಣಿಸ್ದಂಗೆ ಕುಂತ್ಬಿಟ್ಟಿದ್ದೆ, ಯಾರು ಗೊತ್ತಾಗ್ಬಾರ್ದು ತಾಬಕ್ಕಂತ 3 ಮಂತ್ರ ಹಾಕಿ ಕುಂತ್ಬಿಟ್ಟೆ, ಯಾರು ನಾನು ಅಂತ. ಹೌದು, ನಿಜವಲ್ಲ. ಹೌದು, ಒಬ್ಬ ಬುಸಕ್ಕಂತಂದ್ರೆ ಯಾರಿಗೂ ಕಾಣಲಿಲ್ಲ ನಾನು. ಫೈಟ್ ಮಾಡಿದ್ದಾರೆ. ಚಿಕ್ಕಣ್ಣ, ಯನೀಶು, ಗುರು, ಅಯ್ಯೋ ಗುರು ಅಂತ ಅರ್ಚನಾ ಕೂಡ ಅಲ್ವಾ, ಅವಳು ಫೈಟ್ ಮಾಡಿ. ಅದು ಇದೆ ಆ ಥರದ ಎಲಿಮೆಂಟ್ಸ್. ಆ ಥರ ಸಂದರ್ಭಗಳು ಬರ್ತವೆ. ಹಂಗೆ ಕ್ರಿಯೇಟ್ ಮಾಡ್ಕೊಂಡು ಹೋಗಿದ್ದಾರೆ ಅದನ್ನ. ಅದೊಂದು ಒಂಥರ ಚೇಂಜ್ ಆಗ್ತಾ ಹೋಗುತ್ತೆ. ಒಂಥರ ಈ ಊಸು ಬಳ್ಳಿ ಕಲರ್ ಚೇಂಜ್ ಆಗುತ್ತಲ್ಲ, ಹಂಗೆ ಪ್ರತಿ 10 ನಿಮಿಷಕ್ಕೆ ಒಂದ್ಸರಿ ಕಲರ್ ಚೇಂಜ್ ಆಗ್ತಾ ಕೊನೆಯವರೆಗೂ ಒಂದು ಬೇರೆ ಥರದ ಒಂದು ಕನ್ಫ್ಯೂಸ್ ಬರ್ತದೆ. ಆ ನೀವೇಂದ್ರ ಸುಲಭವಾಗಿ ಎಲ್ಲರಿಗೂ ದಕ್ಕದಲ್ಲ, ಅದು ದಕ್ಕದಲ್ಲ. ಅದು ಈ ಕಲಿಗಾಲದಲ್ಲಿ, ಲಕ್ಷ್ಮೀ ಕಾಲದಲ್ಲಂತೂ ಎಲ್ಲರೂ ಅದಕ್ಕೆ ಹೆಂಗೆ ಅಂತಂದ್ರೆ ಎಂಥದ್ದು ಆಸೆ ಒಳ್ಳೇದು, ಅತಿ ಆಸೆ ಕೆಟ್ಟದ್ದು, ದುರಾಸೆ ಕೆಟ್ಟದ್ದು. ಅದು ಒಂದು ಹೆಂಗೆ ಅಂದ್ರೆ ನನಗೆ ಬೇಕು, ನನ್ನ ಮಕ್ಳಿಗೆ ಬೇಕು, ನನ್ನ ಮೊಮ್ಮಕ್ಳಿಗೆ ಬೇಕು, 4 ತಲೆಮಾರಿಗೆ ಬೇಕು, ಬೆಟ್ಟದ ಮೇಲೆ ಇದ್ರೆ ನಾವು ಫ್ರೀ ಹಂಗೆ ಪೋಸ್ಟರ್ ಕಳಿಸ್ಕೊಡ್ತೀವಿ ಅಂತ ಒಂದು ಮಾತು ಹೇಳ್ತಿರಲ್ಲ, ನಾವು ಉಳ್ಕೊಂಡು ಹೋಗ್ಬಿಡ್ತೀವಪ್ಪ ಅಂದ್ಬಿಟ್ಟು. ಆಗ ನೋಡಿ ಆ ಥರದವ್ರದ್ದು ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಅದ್ರ ಮೇಲೆ ಸುಮ್ಮನೆ ಹಂಗೆ ಹೋಗ್ತದೆ. ನಾವೆಲ್ಲ ಅಮಾಯಕರು. ಅತಿ ಅಂದ್ರೆ ಅತಿ. ಹೌದು, ಅರ್ಧ ಕಿವಿಗೆ ಎಷ್ಟು ಆಸೆ ಇರುತ್ತೆ ಅಂದ್ರೆ 2 ಕಿವಿಗೆ ನಮ್ಗೆ ಎಷ್ಟು ಆಸೆ ಇರೋದು ಅಲ್ವಾ? ಇದು ಆ ತರದ ಜಾನರ್ ಆಗಿರೋದ್ರಿಂದ ಈಗ ಒಬ್ಬೊಬ್ಬರಿಗೆ ಕೇಳ್ತಾ ಹೋಗ್ತೀವಿ, ನಿಮ್ ಲೈಫ್ ಅಲ್ಲಿ ನಿಮ್ಗೆ ಯಾವತ್ತಾದ್ರೂ ಒಂದು ಹಾರರ್ ಎಕ್ಸ್ಪೀರಿಯನ್ಸ್ ಆಗಿದೆ? ಈ ಶೂಟಿಂಗ್ ಅಲ್ಲೇ ಆಗಿತ್ತಲ್ಲ ಹಾರರ್ ಎಕ್ಸ್ಪೀರಿಯನ್ಸ್, ಅಥವಾ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್ ಆಗಿದೆ? ಅದು ಏನಿಲ್ಲ. ಹಾರರ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಶೂಟಿಂಗ್ ಹೋದಾಗ್ಲೇ ಬಾಗ್ಲೇನೋ ಸೌಂಡ್ ಬಂದಿತ್ತು, ಇವ್ನ ರೂಮ್ಗೆ ಹೋಗಿ ಮಲಗಿದೆ. ಹೌದು, ಆಯ್ತು. ಏನೋ ಟಕ ಟಕ ಟಕ, ಅದು ಮಲೆ ಮಹದೇಶ್ವರ ಬೆಟ್ರಿ, ಅದು ಗೆಸ್ಟ್ ಹೌಸ್ ಅಲ್ಲಿ ಮಲಗಿದ್ವಿ ನಾವು. ಊಟ ರಾತ್ರಿ ಶೂಟ್ ಮುಗಿಸ್ ಮಲಗಿದ್ದೀನಿ, ಒಬ್ಬನೇ ದೊಡ್ಡ ಬೆಡ್ರೂಮ್. ಅದ್ಯಾವ್ದೋ ಟಕ್ಕ ಟಕ್ಕ ಸೌಂಡ್ ಬೇರೆ. ನಾನು ಇದ್ಯಾವ್ದೋ ಇದು ಬೇರೆ ದೊಡ್ಡ ಕಾಡು, 100% ಇದ್ದೀವಿ. ಫಸ್ಟ್ ಟೈಮ್ ನಿದ್ದೆ ಬರ್ತಿಲ್ಲ, ಹಿಂಗ ಇವನ್ ರೂಮ್ ಪಕ್ಕ ಹೋಗಿ ರೂಮ್ ಮಲಗಿದ್ದೆ. ಆಮೇಲೆ ಬೆಳಗ್ಗೆ ಗೊತ್ತಾಯ್ತು ಗಾಳಿಗೇನೋ ಒಂದು ಟಕ್ 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 ಅಂತ ಹೊಡಿತಾ ಇತ್ತು ಡೋರಿಗೆ ಅಷ್ಟೇ. ನಾನು ಕೇಳಿದೆ ಯಾಕೆ ಹೋಗಿ ಅಂತ, ಯಾರೋ ಬಂದು ಕರ್ದಂಗಾಯ್ತು ಅದು ಇದು ಅಂತ ಹೇಳ್ದ ಅವ್ರನ್ನ. ಅಷ್ಟಾದ್ರು ಅದು ಎಕ್ಸ್ಪೀರಿಯನ್ಸ್, ಹಾರರ್ ಎಕ್ಸ್ಪೀರಿಯನ್ಸ್. ಅದು ಇವಾಗ ನಂಗೆ ಹೇಳ್ತೀನಿ ಅಲ್ಲಿ ಗೆಜ್ಜೆ ಸೌಂಡ್ ಎಲ್ಲ ಹೇಳಿದ್ದೆ ಸ್ವಲ್ಪ ಎಕ್ಸ್ಟ್ರಾ ಪೆಟ್ಟಾಗಿ. ಚಿಕ್ಕಣಂಗನ ಕೇಳಿಸಲ್ಲ, ಪಕ್ಕದಲ್ಲೇ ಅವ್ನ ಕಿವಿ ಕೇಳಿಸಲ್ಲ. ಇಲ್ಲ ಏನಪ್ಪಾ ಸರ್ಗೆ ಈ ತರದ್ ಯಾವ್ದಾದ್ರು ಎಕ್ಸ್ಪೀರಿಯನ್ಸ್ ಆಗಿರೋದು? ದೇವರಣ ಇಲ್ಲ. ನೀವ್ ಆ ತರದ್ ಬಿಲೀವ್ ಮಾಡ್ತೀವಿ ಆ ಥರದ್ದು ಗೋಚರಗಳೇನೂ ಆಗಿಲ್ಲ ನಮ್ಗೆ. ಆ ಥರದ್ದೇನು ಹಂಗೆ ಸರ್ವತ್ತೆಲ್ಲ ಹೋಗಿ ಕಾಯ್ಕೊಂಡು ಕುತ್ಕೊಂಡು ಏನೂ ಆಗಿಲ್ಲ. ನಮ್ಮ ಊರುಗಳಲ್ಲಿ ಇದ್ದ ತಕ್ಷಣ ಹುಣಸೆ ಮರದ ನಮ್ಗೊಂದು ಹೇಳೋರು, ಹುಣಸೆ ಮರದವ್ರು ಅದನ್ನು ಕೊಡ್ತದೆ ಅಂದ್ಬಿಟ್ಟು. ಆ ಥರದ್ದು ನಮ್ಮ ಮನೆ ಸುತ್ತಲೇ ಸಿಕ್ಕಾಪಟ್ಟೆ ಹುಣಸೆ ಮರಗಳಿದ್ದಾವೆ. ನಾವು ಹೊಲದಲ್ಲಿದ್ವು, ಈ ಎಲ್ಲ ಮಲಗು ಎದ್ದು ಎಲ್ಲ ಮಾಡಿದೀವಿ. ಏನು ಆ ಥರದ್ದು ಯಾವತ್ತು ನನಗೆ ಹುಣಸೆ ಮರದ್ದು ಏನಂದ್ರೆ ಅದು ಕೆಳಗಡೆ ಮಲ್ಕೊಂಡ್ರೆ ಎದ್ದಾಗ ಉಸಿರು ಕಟ್ತಂಗ, ಅಲ್ಲ ಆಕ್ಸಿಜನ್ ಕಮ್ಮಿ, ಅದು ಆಕ್ಸಿಜನ್ ತಗೊಂಡು ಕಾರ್ಬನ್ ಡೈಆಕ್ಸೈಡ್ ಬಿಡುತ್ತೆ. ಅದಕ್ಕೋಸ್ಕರ ಆಗುತ್ತೆ ಆತರ ಹುಣಸೆ ಮರ ಪಕ್ಕ ಮಲಗಿದ್ರೆ. ಅಂದ್ರೆ ಎಲ್ರು ಎಲ್ಲಾ ವಿಷಯದ ಹಿಂದೆ ಒಂದು ಲಾಜಿಕಲ್ ಡೆಫಿನೇಷನ್ ಇರುತ್ತೆ, ಎಕ್ಸ್ಪ್ಲನೇಷನ್ ಅನ್ಕೊಂಡು ಬೇರೆ. ಹೌದೌದು, ಹೇಳ್ತಾರೆ. ನಮ್ಮಲ್ಲಿ ನಮ್ಮ ಹಳ್ಳಿಗಳಲ್ಲಿ ಸ್ವಲ್ಪ ಜಾಸ್ತಿ ಅಲ್ಲ. ಕಾಡಲ್ಲಿ ಚಿಕ್ಕನಿಗೆ ಯಾವ್ದು ಮೋಹಿನಿ? ಮೋಹಿನಿ ಭಯ ಆಗಿದೆ? ಭಯ ಏನಾಗಿಲ್ಲ, ಒಟ್ಟಿಗೆ ನಿಮ್ಗೆ ಈ ತರ ಯಾವ್ದು ಎಕ್ಸ್ಪೀರಿಯನ್ಸ್ ಆಗಿದೆ? ಹಳ್ಳಿ ಊರೆಲ್ಲ ಒಂದೇ. ಏನಾರು ಬರ್ಬೋದ ಆನ್ಸರ್ ಅಂತ 2-3 ಸಲ ಕೇಳಿದೆ. ಇಲ್ಲ ಏನಾಗಿಲ್ಲ. ನಿಮಗೆ ಏನಾದ್ರು ಎಕ್ಸ್ಪೀರಿಯನ್ಸ್ ಆಗಿದೆ? ಯಾಕೆ ನೀವು ಕಾಡು ಪಕ್ಕನೇ ಇರೋದಲ್ಲ, ಕೋಳಿ ಅದಕ್ಕೆ ಹೇಳಿದ್ದು. ಹುಲಿ ಬರುತ್ತಂತ ಊರಿಗೆ. ಭದ್ರಾಭರಣ್ಯ ಪಕ್ಕದಲ್ಲೇ ಇರುತ್ತೆ ಕೆಳಗೆ. ಅದು ನಮ್ಮ ಪಕ್ಕ ಸಿಗ್ತದೆ. ಕಾಡೆಲ್ಲ ಆಕ್ರಮಿಸ್ಕೊಂಡಿರೋ ಊರದು. ಫಾರೆಸ್ಟ್ ಫಾರೆಸ್ಟ್ ಅಲ್ಲ ಮತ್ತೆ ಯಾಕೆ ಪ್ರಾಣಿಗಳು ಕಾಡಿಗೆ ಬರ್ತವೆ? ಹಾಗೆ ಅದು ಪ್ರಾಣಿಗಳು ಬರ್ತಾ ಇರುತ್ತೆ. ಹುಲಿ ಅಭಯಾರಣ್ಯ ಅದು, ತುಂಬಾ ಹುಲಿ ಬರುತ್ತೆ. ನೋಡಿದೀರ ನೀವು ಹುಲಿನ? ಬರುತ್ತಾರೆ.
ಹಿಂಗೆಲ್ಲ ಎದುರಿಗೆಲ್ಲ ಬಂದಿರ್ತೀನಿ ನಾನಂದು. ಜನರಲ್ಲಿ ನಿಮ್ಮೂರಲ್ಲಿ ನೋಡಿದ್ದೆ. ಅವಾಗೆಲ್ಲ ಹಿಂಗೆ ತಮಟೆ ಪಡ್ಕೊಂಡು ಹೋಗ್ಬೋದು, ಹುಲಿ ಬಂದಿದ್ಯಂತೆ ಹುಷಾರಾಗಿರಿ. ಚಿರತೆ ಬಂದಾಗ್ಲೂ ಹಂಗೆ ತಾನೆ ಎಲ್ಲರೂ forest ಈಗೇನಿಲ್ಲ. ನಾಯಿ ಇದೆ ಎಚ್ಚರಿಕೆ ಅಂತ ಮಾತ್ರ ಕೇಳಿದ್ರು ಸಿಟಿಯಲ್ಲಿ. ನಾಯಿಗಳಿದೆ ಅಲ್ಲಿ ಕಚ್ಚಿದೆ. ಚಿರತೆ ಬರೋದಂತೆ. ಊರ್ ಕಡೆ ಕಾಮನ್, ಚಿರತೆ ಬಂದಿದೆ, ಪ್ರಾಣಿ ಬಂದಿದೆ. ಪಾಪ ಊಟ ಮಾಡುವ ಅದಕ್ಕೆ ಬಂದಿರುತ್ತೆ. ಅನೀಶ್ ಅವ್ರಿಗೆ ಏನು ಎಕ್ಸ್ಪೀರಿಯನ್ಸ್ ಆಗಿದೆ? ಯು ಡೋಂಟ್ ಬಿಲೀವ್, ದೇವ್ರು ನಂಬ್ತೀರಾ? ನನಗ್ ಬೇಕಿದ್ ನಾನು ನಂಬ್ತೀನಿ, ಬೇರೆ ಬಿಡ್ತೀನಿ ನಾನು. ಅಲ್ಲ ಇದ್ದಿದ್ರೆ ಕಾಣಿಸ್ಕೊಂಡಿರ್ತಾರೆ ಇಷ್ಟ, ಅದು ನಮಗ್ ಭಯ ಪಡ್ಕೊಂಡು ಬಚ್ಚಿಟ್ಕೊಂಡು. ಐ ಡೋಂಟ್ ಬಿಲೀವ್. ಇನ್ನು ಮತ್ತೆ ಆ ವಿಷಯ ಮೆನ್ಷನ್ ಮಾಡ್ತಿದ್ದೀನಿ ನಾನು. ಈ ತರದ್ ಒಂದ್ ಗ್ಯಾಪ್ ಅಂದ್ರೆ ಜಾಸ್ತಿ ಜನ ಸೆಲೆಬ್ರಿಟೀಸ್ ನ ಅವಾಗ ಒಂದು ಕೌಟುಂಬಿಕ ಸಿನಿಮಾಗಳು ಅಥವಾ ತುಂಬಾ ಸ್ಟಾರ್ಸ್ ಒಟ್ಟಿಗೆ ಯಾವ್ದೋ ಒಂದು ಕತೆ ಮಾಡ್ತಾರೆ, ಅದ್ ನೋಡೋದೇ ಒಂಥರ ಹಬ್ಬ ತರ ಅನ್ಸುತ್ತೆ ನಮ್ಗೆ ಆನ್ ಸ್ಕ್ರೀನ್ ಅನ್ನೋದು. ಅದು ಇವಾಗ ಎಲ್ಲೋ ಬರ್ತಾ ಬರ್ತಾ ಅದು ಆ ವಿಷಯ ಮಿಸ್ ಆಗ್ತಿತ್ತು. ಸಿನಿಮಾಗಳು ಬರ್ತಿದಾವ ಅಲ್ಲೊಂದು ಇಲ್ಲೊಂದು, ಬಟ್ ಜಾಸ್ತಿ ಆ ತರದಾಗ್ತದೆ. ಈಗ ನಿಮ್ಗೆ ಈ ಬ್ಯಾಕ್ ಗ್ರೌಂಡ್ ಅಲ್ಲಿ ಪೋಸ್ಟರ್ ನೋಡಿದಾಗಲೇ ಒಂದ್ ಖುಷಿ ಆಯ್ತು. ಅನೀಶ್ ಅವರು ನೋಡ್ಬೋದು, ನಾವು ಇದನ್ನ ಚಿಕ್ಕಣ್ಣ ಹೋಗಿದ್ದಾರೆ, ರಘು ಸರ್ ಇದ್ದಾರೆ, ಗುರು ಅವರಿದ್ದಾರೆ. ಸೊ ಆ ತರದ್ದು ಕಂಟೆಂಟ್ ಗಳು ನಿಮ್ ಹತ್ರ ಬರ್ತಾ ಇಲ್ವಾ, ಅಥವಾ ಆ ತರದ್ದು ಒಲವು ತೋರಿಸ್ತಾ ಇಲ್ವಾ ಒಲವಿಂದನೇ ಅಲ್ಲ, ಮಾಡೋದು. ಇದು ಅದೇ ಅಲ್ಲೊಂದು ಇಲ್ಲೊಂದು ಆಗಿದೆ. ಈಗ ಆಗ ಬರ್ತಿದ್ದಷ್ಟು ಬರ್ತಾ ಇಲ್ಲ ಇವಾಗ. ಕರೆಕ್ಟ್, ಸತ್ಯ ಅದು. ನಾವು ಅದಕ್ಕೆ ಪಟ್ಟಂತ ಒಪ್ಕೊಂಡ್ಬಿಟ್ಟಿದ್ದೀವಿ. ಕರೆಕ್ಟ್. ಈಗ ಬರುತ್ತೆ, ಅಯ್ಯೋ ಅವು ಎಲ್ಲ ಇಲ್ಲ ಸರ್ ಒಟ್ಟಿಗೆ ಇರ್ಬೋದಲ್ಲಪ್ಪ, ಒಟ್ಟಿಗೆ ಕೆಲಸ ಮಾಡ್ಬೋದಲ್ಲಪ್ಪ ಅಂತ ಹೇಳಿ ನಾನು ಫಸ್ಟ್ಗೆ ಈಗ ಒಂದು ನಮ್ಮ ಕತೆ ಹೇಳಿದ ತಕ್ಷಣ ಯಾರಿಗೆ ಹೇಳಿದ್ರೆ ಕಥೆಯಲ್ಲಿ ಚಿಕ್ಕಣ್ಣ ಹೇಳಿದ್ರು ಸರ್, ಚಿಕ್ಕಣ್ಣ ಆಮೇಲೆ ಊಟ ಮಾಡ್ಬಿಡ್ತೀನಿ ಸರ್ ನಮ್ಮ ಹತ್ರ ಬಂದ ನಾನು ಚಿಕ್ಕಣ್ಣ ಚೆನ್ನಾಗೈತಿ ಒಪ್ಕೊಂಡಿದ್ದೀನಿ ನಾನು ಅಂತ ಅಂದ್ರು. ಹಂಗ ಅನಿಸ್ತು ಎಲ್ಲ ಕೇಳ್ಕೊಂಡು ನಾವು ಒಟ್ಟಿಗೆ ಕೆಲಸ ಮಾಡ್ಬೋದಲ್ಲ ಅಂತ ಖುಷಿ ಎಲ್ಲ ಒಂದೇ ಕಥೆ. ಏನಪ್ಪಾ ಇನ್ನೊಂದು ಖುಷಿ ಏನಪ್ಪಾ ಅಂತ ಇವರೇ ಯೋಚನೆ ಮಾಡೋದು, ಯಾವ್ದೋ ಒಂದು ಕೊರಿಯನ್ ಸಿನಿಮಾನೋ ಮತ್ತೆ ಯಾವ್ದೋ ಸಿನಿಮಾನೋ, ಇನ್ನೊಂದು ಯಾವ್ದು ಜಾಪನೀಸ್ ಪಿಕ್ಚರೋ, ಇನ್ನೊಂದು ಯಾವ್ದು ಓಂಗ್ ಬಾಂಗ್ ತರದ್ದು ಯಾವ್ದೋ ಪಿಕ್ಚರ್ ಕದ್ಬಿಟ್ಟಿನೋ, ಆನೆ ಕಥೆನೋ ಒಂಟೆ ಕಥೆನೋ ಮಾಡಿಲ್ಲ. ಸ್ವಂತ ಕಥೆ. ಇಲ್ಲಿ ಆದಂತ ಒಂದು ಈ ನೆಲದ ಮೇಲೆ ಆದಂತ ಒಂದು ಘಟನೆ ಇಟ್ಕೊಂಡು ಮಾಡಿದ್ದಾರೆ. ಅದನ್ನ ಅದು ನಾವು ಫಸ್ಟ್ ಖುಷಿ ಆಯ್ತು, ಯೋಚನೆ ಮಾಡಿ. ತುಂಬಾ ಚೆನ್ನಾಗಿದೆ ಸತ್ಯ ಮತ್ತೆ ಅವ್ರ ಕಾಂಬಿನೇಷನ್. ನಮ್ಮ ನಿರ್ಮಾಪಕರು ಇದು ಅವ್ರ ಪಿಕ್ಚರ್ ಯಾರು ನಿರ್ಮಾಪಕರು ಬರ್ತಾರೆ ಅಂತಂದ್ರೆ ನಮ್ಗೆ ಅವ್ರಿಗೆ ಸ್ವಾಗತವನ್ನು ಮಾಡಿ ನಮ್ಮ ಕನ್ನಡ ಚಿತ್ರರಂಗದ ನಿರ್ಮಾಪಕರು ಉಳ್ಕೋಬೇಕು ಅನ್ನೋ ಒಂದು ಮನಸ್ಸು. ಹಂಗಾಗಿ ಅವರು ನಾನು ಮಾಡ್ತೀನಿ ಅಂತ ನೋಡಿ ಅವರೇ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಈ ಸಿನಿಮಾ. ಇನ್ನೂ ನಮ್ಗೆ ಖುಷಿ ಆಯ್ತದೆ. ಅಂದ್ರೆ ಏನಾಗುತ್ತೆ ಅಂತಂದ್ರೆ ಅವಾಗ ಹೌದಲ್ಲಪ್ಪ, ಒಂದು ಈ ಬರೀ ಅದರ ಸೃಜನಶೀಲತೆ ಮಾತ್ರ ಉಳಿಸ್ಕೊಂಡು ಸಾರಲ್ಲ, ವ್ಯವಹಾರಾತ್ಮಕ ಸ್ವಲ್ಪ ಯೋಚನೆ ಮಾಡಿದ್ರು ಒಳ್ಳೇದು. ಅವಾಗ ಕನ್ನಡ ಚಿತ್ರರಂಗ ಕೆಟ್ಟ ಹೆಸರು ಬರೋಲ್ಲ. ಇಲ್ಲಿಂದಾಗಿ ನಾವು ಹೌದಪ್ಪ ನಂಗೆ ಇದು ಬಂತು ಇದು ಅವ್ರು ಮತ್ತೊಂದು ಸಿನಿಮಾ ಮಾಡ್ತಾರೆ, ನಾವು ಮಾಡ್ತೇವೆ ಬಿಟ್ಟು ಸೆಕೆಂಡ್ರಿ. ಅವ್ರು ಸಿನಿಮಾ ಮನುಷ್ಯರಾಗ್ತಾರಲ್ಲ, ಅದ್ರ ಸಂಖ್ಯೆ ಜಾಸ್ತಿ ಮಾಡ್ಬೇಕಲ್ಲ. ನಾವು ನಿರ್ಮಾಪಕರ ಸಂಖ್ಯೆ ಆಗ್ಬೋದು, ನಮ್ಗೆ ಕೆಲಸ ಮಾಡೋದ್ರ ಸಂಖ್ಯೆ, ಅದ್ರ ಸಂಖ್ಯೆ ಜಾಸ್ತಿ ಮಾಡಿದ್ರೆ ಇಂಡಸ್ಟ್ರಿ ಚೆನ್ನಾಗಿರುತ್ತೆ. ಆ ದೃಷ್ಟಿಯಿಂದ ನಾವು ಕತೆ ಕೇಳಿದ ತಕ್ಷಣ ಎಲ್ಲರೂ ಹೌದಾ ಅಂದ್ಕೊಂಡು ಒಬ್ರಿಗೊಬ್ರು ಫೋನ್ ಮಾಡ್ಕೊಂಡು ಒಪ್ಕೊಂಡಿದ್ವಿ ಇದನ್ನ. ಅಂದ್ರೆ ಈಗ ಚಿಕ್ಕನಾಗಲೇ ಅವರು 3-4 ಕೆಲಸ ಮಾಡಿದ್ರು ನಮ್ಮ ಚಂದ್ರಚೂಡ್ ಜೊತೆಗೆ. ನಾನು ಫಸ್ಟು ಗುರುನ್ ಫಸ್ಟು ಏನೋ ಹೌದಲ್ವಾ ಅಂತ ಅನಿಸ್ತು. ಒಂದು ಅದ್ರ ಮೇಲೆ ಮಾಡಿದ್ವಿ ಅಂತ ಆ ಒಂದೇಲೆ ನೀವು ಒಪ್ಕೊಂಡ್ಬಿಟ್ವಿ. ನಾವು ಒಂದೇಲೆ ನೀವು ಒಪ್ಕೊಂಡ್ವಿ. ಒಂದು ನಿಧಿ ಹುಡುಕ್ತಾರೆ, ಯಾವ ಥರದ ನಿಧಿ ಅನ್ನೋದು ನನಗೂ ಗೊತ್ತಿಲ್ಲ. ಇದರಲ್ಲಿ ಟ್ರೈಲರಲ್ಲೇ ಇದೆ ನಿಧಿ ಅಂತಂದ್ರೆ ಚಿಕ್ಕಣ್ಣ. ಅದು ಯಾವ ಥರದ ನಿಧಿ, ಯಾರ ನಿಧಿ, ಯಾಕಲ್ಲಿ ಇರ್ತಾರೆ, ಯಾವ ಸಂದರ್ಭಗಳು, ಯಾಕೆ ಬೇಕು ನಮಗೆ ನಿಧಿ, ಅದನ್ನ ನೋಡ್ಬೇಕು. ಇವ್ರು ನಮ್ಮ ಹತ್ರ ಎಲ್ಲ ಹೇಳ್ತಿರ್ತಾರಪ್ಪ, ಬಾರಿ ಗೌಡ್ರಿ ಇವರು, ಅಭಯಾರಣ್ಯ ಇವರು ಅಂದ್ರೆ